ಹಲೋ ಮಕ್ಕಳೇ, ಇಂದಿನ ವಿಡಿಯೋದಲ್ಲಿ ನೀವು ಓಪನ್ ಶಾಟ್ ಟೂಲ್ ಹೇಗಿರುತ್ತೆ, ಸೊ ಆ ಒಂದು ಟೂಲ್ ಒಳಗಡೆ ಒಂದು ವಿಡಿಯೋನ ಹೇಗೆ ತಗೊಳ್ಳೋದು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ರಿ. ಇವತ್ತಿನ ವಿಡಿಯೋದಲ್ಲಿ ನಾವು ಫೈಲ್ಸ್ಗಳನ್ನು ಹೇಗೆ ಇಂಪೋರ್ಟ್ ಮಾಡ್ಕೊಳ್ಳೋದು, ಆಡಿಯೋ ಮತ್ತು ವಿಡಿಯೋನ ಹೇಗೆ ಸಪ್ರೇಟ್ ಮಾಡೋದು, ಮತ್ತು ಅದಕ್ಕೆ ಇನ್ನೊಂದು ಹೊಸ ಆಡಿಯೋನ ಹೇಗೆ ಹಾಕೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದೆಲ್ಲದನ್ನು ತಿಳ್ಕೊಳ್ಳೋದಕ್ಕೂ ಮುಂಚೆ ನಾವೊಂದು ವಿಡಿಯೋನ ನೋಡೋಣ. ಇಲ್ಲಿ ಗಮನಿಸಿ ಮಕ್ಕಳೇ, ಮೊದಲಿಗೆ ಹೇಗೆ ಏನು ಕಾಣದೆ ಬ್ಲ್ಯಾಕ್ ಇತ್ತು, ಅದಾದಮೇಲೆ ವಿಡಿಯೋ ಓಪನ್ ಆಯಿತು, ಹೌದಲ್ವಾ? ಸೊ ಇದನ್ನೇ ನಾವು ಟ್ರಾನ್ಸಿಷನ್ಸ್ ಅಂತ ಹೇಳಿ ಕರಿತೀವಿ. ಹೌದು ಮಕ್ಕಳೇ, ಇವತ್ತಿನ ಟಾಪಿಕ್ ಗೂಗಲ್. ಇಲ್ಲೂ ನೋಡಿ ಹೇಗೆ ಓಪನ್ ಆಯಿತು ಅಲ್ವಾ, ಇದನ್ನು ಕೂಡ ನಾವು ಟ್ರಾನ್ಸಿಷನ್ಸ್ ಅಂತ ಹೇಳಿ ಹೇಳ್ತೀವಿ. ಎಲ್ಲರೂ ವಿಡಿಯೋನ ನೋಡಿದ್ರಿ ಅಲ್ವಾ ಮಕ್ಕಳೇ, ಯಾವ ರೀತಿ ಟ್ರಾನ್ಸಿಷನ್ಸ್ ಅದೆಲ್ಲ ಬಂತು ಅಂತ. ಈ ವಿಡಿಯೋ ಏನು ನೋಡಿದ್ರಲ್ಲ, ಇದೇ ರೀತಿ ನಾವು ಇನ್ನು ಮುಂದೆ ವೀಡಿಯೋಸ್ನ ಮಾಡ್ತಾ ಹೋಗೋಣ, ಅಂದರೆ ಎಡಿಟ್ ಮಾಡ್ತಾ ಹೋಗೋಣ. ಸೊ ಅದನ್ನು ಹೇಗೆ ಎಡಿಟ್ ಮಾಡೋದು ಅಂತ ಹೇಳಿ ನಾನು ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಮೊದಲಿಗೆ ನಾವು ಇವಾಗ ಏನು ಎಡಿಟ್ ಆಗಿರೋ ವಿಡಿಯೋ ನೋಡಿದ್ರಲ್ಲ, ಅದ್ರದ್ದು ರಫ್ ವಿಡಿಯೋನ ನಾವು ಇವಾಗ ತೊಗೊಂಡಿದ್ದೀವಿ. ಅಂದರೆ ಏನು ಎಡಿಟ್ ಮಾಡದೆ ರೆಕಾರ್ಡ್ ಮಾಡಿದಾಗ ಹೇಗಿರುತ್ತೋ ಸೊ ಆ ಒಂದು ವಿಡಿಯೋನ ಈಗ ತೊಗೊಳ್ಳೋಣ. ಆ ವಿಡಿಯೋನ ತೊಗೊಂಡು ನಾವು ಹೇಗೆ ಇವರು ಎಡಿಟ್ ಮಾಡಿದಾರೋ ಅದೇ ರೀತಿ ಎಡಿಟ್ ಮಾಡ್ತಾ ಹೋಗೋಣ. ಸೊ ಮೊದಲಿಗೆ ಈಗ ಓಪನ್ ಶಾಟ್ನ ಓಪನ್ ಮಾಡ್ಕೊಳ್ಳೋಣ. ಸೊ ನಾನಿವಾಗ ಈ ರಫ್ ವಿಡಿಯೋ ಏನಿದೆಯಲ್ವಾ, ಸೊ ಅದನ್ನು ನಾನಿವಾಗ ಇದ್ರ ಒಳಗಡೆ ಇಂಪೋರ್ಟ್ ಮಾಡ್ಕೋತೀನಿ. ಇಂಪೋರ್ಟ್ ಮಾಡ್ಕೊಳೋದು ಅಂತಂದರೆ, ನಮ್ಮ ಒಂದು ಟೂಲ್ ಒಳಗಡೆ ಅದು ಇಲ್ಲದೆ ಕಂಪ್ಯೂಟರ್ ಒಳಗಡೆ ಇತ್ತು ಅಂದರೆ ಅದನ್ನು ನಾವು ಈ ಟೂಲ್ ಒಳಗಡೆ ತೊಗೊಳ್ಳೋದನ್ನೇ ಇಂಪೋರ್ಟ್ ಮಾಡೋದು ಅಂತ ಹೇಳ್ತೀವಿ. ಈಗ ನಾನು ನಿಮಗೆ ಇಂಪೋರ್ಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲೇ ಫೈಲಿಗೆ ಹೋಗಿ ನೋಡಿ, ಇಲ್ಲಿ ಇಂಪೋರ್ಟ್ ಫೈಲ್ಸ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ILP ಅಂತ ಫೋಲ್ಡರ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಒಳಗಡೆ ಓಪನ್ ಶಾಟ್ ಅಂತ ಒಂದು ಫೈಲ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ನಿಮಗೆ ವಿಡಿಯೋನ ಎಡಿಟ್ ಮಾಡೋದಕ್ಕೆ ಏನೆಲ್ಲ ಬೇಕೋ ಫೈಲ್ಸ್ಗಳು ಇದೆ. ಸೊ ನಾವು ಇದನ್ನು ಕೂಡ ನಿಮ್ಮ ಕಂಪ್ಯೂಟ್ರಲ್ಲಿ ಮುಂಚಿತವಾಗಿ ಹಾಕಿ ಕೊಟ್ಟಿರ್ತೀವಿ. ಸೊ ನೀವು ಯಾವಾಗ ಬೇಕೋ ಆವಾಗ ಬಳಸ್ಕೋಬೋದು. ನೀವು ಇದನ್ನು ಹೀಗೆ ಒಂದೊಂದನ್ನೇ ಬೇಕಾದರೂ ಓಪನ್ ಮಾಡಿಕೊಂಡು ತೊಗೋಬೋದು, ಅಥವಾ ನನಗಿಲ್ಲಿ ಇರೋದು ಅಷ್ಟು ಬೇಕು. ಸೊ ಹಾಗಾಗಿ ನಾನು ಕಂಟ್ರೋಲ್ A ಕೊಟ್ಟು ಅಷ್ಟನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಅಷ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಓಪನ್ ಮಾಡ್ಕೋತೀನಿ. ನೋಡಿ, ಇಲ್ಲಿ ಈ ರೀತಿ ಬಂದಾಗ ನೋ ಅಂತ ಕೊಡಬೇಕು. ಸೊ ನೋಡಿ, ನಮಗೇನು ಬೇಕೋ ಆ ಫೈಲ್ಸ್ಗಳೆಲ್ಲ ಇಲ್ಲಿ ಇವಾಗ ಇಂಪೋರ್ಟ್ ಆಯಿತು. ನೋಡಿ, ವೀಡಿಯೋಸ್ ಇದೆ, ಆಡಿಯೋ ಇದೆ, ಅದಾದಮೇಲೆ ಇಮೇಜ್ ಕೂಡ ಇದೆ. ಸೊ ನಾವು ಈ ರೀತಿ ಅದನ್ನು ಇಂಪೋರ್ಟ್ ಮಾಡ್ಕೊಂಡ್ವಿ. ಸೊ ಇವಾಗ ನಾನೇನು ಮಾಡ್ತೀನಿ, ಎಡಿಟ್ ಮಾಡೋದಕ್ಕೆ ಶುರು ಮಾಡ್ತೀನಿ. ಮೊದಲಿಗೆ ನಾನು ಈ ಒಂದು ರಫ್ ವಿಡಿಯೋ ಇದೆ, ಸೊ ಆ ವಿಡಿಯೋನ ನಾನಿವಾಗ ಇಲ್ಲಿ ತೊಗೊಳ್ತಿದ್ದೀನಿ. ನೋಡಿ, ನಾನಿಲ್ಲಿ ಆ ವಿಡಿಯೋನ ತೊಗೊಂಡಿದ್ದೀನಿ. ಸೊ ಇವಾಗ ಅದನ್ನು ನಾನು ಪ್ಲೇ ಮಾಡ್ತೀನಿ. ಹಲೋ ಮಕ್ಕಳೇ, ಇಂಡಿಯನ್ ಇಂಡಸ್ಟ್ರಿ ಪ್ರಾಜೆಕ್ಟ್ ಪ್ರಸ್ತುತಪಡಿಸಿ, ಹೌದಲ್ವಾ, ಕೇಳಿಸ್ಕೊಂಡ್ರಿ. ಸೊ ಈ ಒಂದು ವಿಡಿಯೋದಲ್ಲಿ ಏನು ನೋಡಿದ್ದೀರಾ, ತುಂಬ ನಾಯ್ಸ್ ಇದೆ ಅಲ್ವಾ, ನಾವು ಶಬ್ದ ಇದೆಯಲ್ಲ ಆಡಿಯೋ, ಸೊ ಅದ್ರ ಒಳಗಡೆ ತುಂಬ ನಾಯ್ಸ್ ಇದೆ. ಸೊ ನಿಮಗೆ ಆಲ್ರೆಡಿ ಗೊತ್ತಿದೆ ಅಡಾಸಿಟಿ ಒಳಗಡೆ ನಾವು ನಾಯ್ಸ್ನ ತೆಗಿಬೋದು ಅಂತ ಹೇಳಿ. ಸೊ ಹಾಗಾಗಿ ನಾನೇನು ಮಾಡಿದ್ದೀನಿ, ಈ ಒಂದು ವಿಡಿಯೋಗೆ ಇರುವಂಥ ಆಡಿಯೋನ ಅಡಾಸಿಟಿಯಲ್ಲಿ ತೊಗೊಂಡೋಗಿ ನಾಯ್ಸ್ನ ತೆಗ್ದಿದ್ದೀನಿ. ಸೊ ಇವಾಗ ನಾನು ಅದನ್ನು ಈ ಒಂದು ವಿಡಿಯೋಗೆ ಹಾಕಬೇಕು. ಸೊ ಈ ವಿಡಿಯೋಗೆ ಹಾಕಬೇಕು ಅಂದರೆ ಮೊದಲು ಈ ವಿಡಿಯೋದಲ್ಲಿ ಇರುವಂತಹ ಆಡಿಯೋನ ನಾನು ಸಪ್ರೇಟ್ ಮಾಡಿಕೊಂಡು ತೆಗಿಬೇಕು. ಹೇಗೆ ಸಪ್ರೇಟ್ ಮಾಡೋದು ಅಂತ ಅಂದರೆ, ಮೊದಲಿಗೆ ನೋಡಿ, ಇಲ್ಲಿ ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ರೆಡ್ಡು ಬಂತು, ಕೆಂಪು ಕಲರ್ ಆಗಿ ಬಂತು ಅಂತ ಅಂದರೆ ಅದು ಸೆಲೆಕ್ಟ್ ಆಗಿದೆ ಅಂತ ಹೇಳಿ ಅರ್ಥ. ನೋಡಿ, ಈ ರೀತಿ ರೈಟ್ ಕ್ಲಿಕ್ನ ಮಾಡಿದ್ರೆ ನಿಮಗಿಲ್ಲಿ ಸಪ್ರೇಟ್ ಆಡಿಯೋ ಅಂತ ಕಾಣಿಸುತ್ತೆ. ಸೊ ಸಿಂಗಲ್ ಕ್ಲಿಪ್ ಅಂತ ಕೊಟ್ಟರೆ ಆಡಿಯೋ ಸಪ್ರೇಟ್ ಆಗುತ್ತೆ. ನೋಡಿ, ಇಲ್ಲಿ ಆಡಿಯೋ ಸಪ್ರೇಟ್ ಬಂದಿದೆ. ಸೊ ನಾನಿವಾಗ ಇದನ್ನು ತೆಗಿಬೇಕು. ಹೇಗೆ ತೆಗಿತೀನಿ, ಇದ್ರ ಮೇಲೆ ಈ ರೀತಿ ಕ್ಲಿಕ್ ಮಾಡಿದ್ರೆ ನೋಡಿ ಕೆಂಪು ಬಣ್ಣದಲ್ಲಿ ಬಂತು, ಹಾಗಾದರೆ ಈ ಆಡಿಯೋ ಸೆಲೆಕ್ಟ್ ಆಗಿದೆ ಅಂತ ಹೇಳಿ ಅರ್ಥ. ಸೊ ಇಲ್ಲಿ ಹೋಗಿ ರೈಟ್ ಕ್ಲಿಕ್ನ ಮಾಡಿ. ರೈಟ್ ಕ್ಲಿಕ್ನ ಮಾಡಿದ್ರೆ ನಿಮ್ಗೆ ಇಲ್ಲಿ ರಿಮೂವ್ ಕ್ಲಿಪ್ ಅಂತ ಬರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ಆಡಿಯೋ ಹೋಗುತ್ತೆ. ಸೊ ಇವಾಗ ನಾನು ಇದಕ್ಕೆ ಹೊಸ ಆಡಿಯೋನ ಹಾಕಬೇಕು. ಹೇಗೆ ಹಾಕ್ತೀನಿ ನೋಡಿ, ಇಲ್ಲಿ ಆಲ್ರೆಡಿ ನಾನು ಆಡಿಯೋ ಫೈಲ್ನ ತೊಗೊಂಡಿದ್ದೀನಿ. ಅದನ್ನು ಈ ರೀತಿ ಲೆಫ್ಟ್ ಕ್ಲಿಕ್ ಮಾಡಿ ಈ ರೀತಿ ಡ್ರ್ಯಾಗ್ ಮಾಡ್ಕೊತೀನಿ. ಸೊ ಡ್ರ್ಯಾಗ್ ಮಾಡಿಕೊಂಡ್ರೆ ನನಗೀಗ ಹೊಸ ಆಡಿಯೋ ಬಂದಿದೆ. ನೋಡಿ, ನೋಡಿ ಇದ್ರ ಒಳಗಡೆ ಏನಾದರೂ ನಾಯ್ಸ್ ಕೇಳಿಸ್ತಿದೆಯಾ? ಇಲ್ಲ ಅಲ್ವಾ? ಸೊ ಈ ರೀತಿ ನಾವು ಒಂದು ಆಡಿಯೋನ ತೆಗೆದು ಇನ್ನೊಂದು ಆಡಿಯೋನ ಹಾಕ್ಬೋದು. ನೋಡಿದ್ರಲ್ಲ ಮಕ್ಕಳೇ, ಈಗ ನಾನು ನಿಮಗೆ ಕೊಡ್ತಾ ಇರುವಂಥ ಆ್ಯಕ್ಟಿವಿಟಿ ಏನಪ್ಪ ಅಂದರೆ, ನೀವು ಒಂದು
ವಿಡಿಯೋನ ತಗೊಂಡು ಅದ್ರದ್ದು ಆಡಿಯೋ ಸಪ್ರೇಟ್ ಮಾಡಿ ಅದಕ್ಕೆ ಇನ್ನೊಂದು ಆಡಿಯೋನ ಹಾಕಿ. ಧನ್ಯವಾದಗಳು.